ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ನಾವು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ MySQL Workbench ಅಥವಾ MySQL ಸರ್ವರ್ ಅನ್ನು ನಮ್ಮ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ವಿ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ನಮ್ಮ ಹೊಸದಾಗಿರುವಂತಹ ಒಂದು ಡೇಟಾಬೇಸ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೇವೆ. ಸೊ ಹೊಸದಾಗಿರುವಂತಹ ಡೇಟಾಬೇಸ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ವಿ ವಿಲ್ ಲುಕ್ ಇನ್ ಟು ವಾಟ್ ಈಸ್ MySQL Workbench ಅಲ್ಲಿ ಹೇಗೆ ವರ್ಕ್ ಮಾಡಬಹುದು ಎಂಬುದಾಗಿ ನೋಡೋಣ. ಸೊ MySQL Workbench ಅನ್ನು ನೀವು ಇನ್ಸ್ಟಾಲ್ ಮಾಡಿದ ಮೇಲೆ ಅಥವಾ MySQL ಸರ್ವರ್ ಇನ್ಸ್ಟಾಲ್ ಮಾಡಿದ ಮೇಲೆ MySQL Workbench ಅದರ ಒಟ್ಟಿಗೆ ಬರುವಂತಹ ಒಂದು ಡಿಪೆಂಡೆನ್ಸಿ ಟೂಲ್. ಸೊ ಅದನ್ನು ಕ್ಲಿಕ್ ಮಾಡುವಾಗ ಯು ವಿಲ್ ಗೆಟ್ ದಿಸ್ ಹೋಮ್ ಸ್ಕ್ರೀನ್. ಅದರಲ್ಲಿ ನಿಮಗೆ ಲೋಕಲ್ ಇನ್ಸ್ಟೆನ್ಸ್ MySQL 80 ಎಂಬುದು ಕಾಣ್ತದೆ. ಅದರಲ್ಲಿ ರೂಟ್ ಇದೆ, ಅದರಲ್ಲಿ ಲೋಕಲ್ ಹೋಸ್ಟ್ ಮತ್ತು ಪೋರ್ಟ್ ನಂಬರ್ ಇದೆ. ಸೊ ಜಸ್ಟ್ ಕ್ಲಿಕ್ ಆನ್ ದ್ಯಾಟ್. ಸೊ ಅದನ್ನು ಕ್ಲಿಕ್ ಮಾಡುವಾಗ ನಿಮ್ಗೊಂದು ವಿಜಾರ್ಡ್ ಬರುತ್ತೆ. ಆ ವಿಜಾರ್ಡ್ ಅಲ್ಲಿ ನೀವು ಪಾಸ್ವರ್ಡ್ ಅನ್ನು ಬರಿಬೇಕು. ಸೊ ದಿಸ್ ಪಾಸ್ವರ್ಡ್ ಈಸ್ ದ ಪಾಸ್ವರ್ಡ್ ವಿಚ್ ಯು ಗೈಸ್ ಹ್ಯಾವ್ ಸೆಟ್. ನೀವು ಆಲ್ರೆಡಿ ಸೆಟ್ ಮಾಡಿದಂತಹ ಪಾಸ್ವರ್ಡ್ ಕಾನ್ಫಿಗರೇಷನ್ ಮಾಡುವಾಗ ನೀವು ಏನು ಪಾಸ್ವರ್ಡ್ ಸೆಟ್ ಮಾಡಿದಿರಿ ಆ ಪಾಸ್ವರ್ಡ್ ಇದು. ಸೊ ಅದನ್ನು ಓಕೆ ಅಂತ ಕೊಡಿ. ಸೊ ಅದು ಕೊಟ್ಟ ನಂತರ ನಿಮಗೆ ಈ ಪರ್ಟಿಕ್ಯುಲರ್ ಪೇಜ್ ನಿಮಗೆ ಸಿಗುತ್ತೆ. ಓಕೆ, ಸೊ ದಿಸ್ ಪೇಜ್ ವಿಲ್ ಹ್ಯಾವ್ ಆಲ್ ದ ಡೇಟಾಬೇಸಸ್. ಸೊ ನಿಮಗೆ ಈ ಪರ್ಟಿಕ್ಯುಲರ್ ಸ್ಕ್ರೀನ್ ಅಲ್ಲಿ ನೀವು ನಿಮ್ಮ ಕ್ವೆರೀಸ್ ಅನ್ನು ಹಾಗೂ MySQL ಎಲ್ಲ ಫಂಕ್ಷನಾಲಿಟೀಸ್ ಅನ್ನು ಮಾಡ್ತಾ ಇದ್ದೀರಿ. ಓಕೆ, ಸೊ ರೈಟ್ ಸೈಡ್ ಅಲ್ಲಿ ವಿಲ್ ಗೆಟ್ ಅ ಲಿಸ್ಟ್ ಆಫ್ ಡೇಟಾಬೇಸಸ್. ನೀವು ಯಾವುದೆಲ್ಲ ಡೇಟಾಬೇಸಸ್ ಆಲ್ರೆಡಿ ಮಾಡಿದ್ದೀರಿ ಎಂಬ ಲಿಸ್ಟ್ ಬರುತ್ತೆ. ಸೊ ಅದಲ್ಲದೆ ಈ ಉಳಿದದ ಬಗ್ಗೆ ಯಾವುದ್ರ ಬಗ್ಗೆಯೂ ನೀವು ಈಗ ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಾವು ಅದರ ಯೂಸ್ ಕೇಸ್ ಬರುವಾಗ ಅದನ್ನು ನೋಡೋಣ. ಸೊ ಸದ್ಯಕ್ಕೆ ನಿಮ್ಗೆ ಎರಡು ಟ್ಯಾಬ್ಸ್ ಇದೆ. ಒಂದು ಅಡ್ಮಿನಿಸ್ಟ್ರೇಷನ್ ಟ್ಯಾಬ್ಸ್ ಅಂತ ಇರುತ್ತೆ, ಓಪನ್ ಆಗಿ ಬರುವಾಗ ಯು ವಿಲ್ ಗೆಟ್ ಮ್ಯಾನೇಜ್ಮೆಂಟ್, ಇನ್ಸ್ಟೆನ್ಸ್, ಪರ್ಫಾರ್ಮೆನ್ಸ್. ನಿಮ್ಮ ಅನಾಲಿಟಿಕಲ್ ಪರ್ಪಸ್ಗೋಸ್ಕರ ಈ ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ ಇದೆ. ನಮಗೆ ಬೇಸಿಕ್ ಆಗಿ ಬೇಕಾಗಿರೋದು ಈ ಸ್ಕೀಮಾಸ್ ಎನ್ನುವ ಸೆಕ್ಷನ್. ಸೊ ಈ ಸ್ಕೀಮಾಸ್ ಎನ್ನುವ ಸೆಕ್ಷನ್ ಅಲ್ಲಿ ನಾವು ನಮ್ಮ ಡೇಟಾಬೇಸ್ ಬಗ್ಗೆ ಇರುವ ಇನ್ಫಾರ್ಮೇಶನ್ ಅನ್ನು ತೋರಿಸ್ತೇವೆ. ಓಕೆ, ಸೊ ನಿಮ್ಗೆ ಪೇಜ್ ಇಲ್ಲಿ ಲೋಡ್ ಮಾಡುವಾಗ ನಿಮ್ಗೆ ಇಲ್ಲಿ SYS ಎಂಬ ಡೇಟಾಬೇಸ್ ಮಾತ್ರ ಇರಬೇಕು. ಈ ವರ್ಲ್ಡ್ ಮತ್ತೆ ಎಂಪ್ಲಾಯ್ DB ಎಂಬ ಡೇಟಾಬೇಸ್ ನನ್ನ ಸಿಸ್ಟಮ್ ಅಲ್ಲಿ ಮಾತ್ರ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ನಾನು ಇದನ್ನು ಯೂಸ್ ಮಾಡಿದ್ದು. ಐ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಇಟ್ ಆಸ್ ಅ ರೆಫರೆನ್ಸ್. ಸೊ this is a place where ಈ ಒಂದು ಬಾಕ್ಸ್ ಕಾಣಿಸ್ತಿದೆ ಅಲ್ಲ ನಿಮಗೆ. ಸೊ ದಿಸ್ ಇಸ್ ಅ ಪ್ಲೇಸ್ ವೇರ್ ಯು ಕ್ಯಾನ್ ರೈಟ್ ಯುವರ್ ಕ್ವೆರಿ. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಾಗೆ ನಾವು ಡೇಟಾಬೇಸ್ ಅಲ್ಲಿ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಎಂಬ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇರೋದು. ಸೊ ಅದರಲ್ಲಿ ವೇರಿಯಸ್ ಕಮಾಂಡ್ಸ್ ಇದೆ. ಸೊ ಈ ಕೆಳಗಿರುವ ಔಟ್ಪುಟ್ ಸೆಕ್ಷನ್ ಇದೆ ಅಲ್ಲ, ದಿಸ್ ಇಸ್ ಅ ಸೆಕ್ಷನ್ ವೇರ್ ವಿ ಕ್ಯಾನ್ ಸಿ ದಿ ಔಟ್ಪುಟ್. ಸೊ ಇಲ್ಲಿ ನಾವು ನಮ್ಮ ಕೋಡ್ ಅನ್ನು ಬರೆಯುವಂಥದ್ದು ಅಥವಾ ಕ್ವೆರಿಯನ್ನು ಬರೆಯುವಂಥದ್ದು. ಇಲ್ಲಿ ನಾವು ಅದರ ಔಟ್ಪುಟ್ ಅನ್ನು ನೋಡುವಂಥದ್ದು. ಸೊ ಹಿಯರ್ ವಿ ವಿಲ್ ಹ್ಯಾವ್ ಅ ಲಿಸ್ಟ್ ಆಫ್ ಡೇಟಾಬೇಸಸ್, ಸ್ಕೀಮಾಸ್. ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ ಗೆ ಹೋದ್ರೆ ಯು ವಿಲ್ ಗೆಟ್ ಆಲ್ ದ ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್. ವಿಲ್ ಕಮ್ ಬ್ಯಾಕ್ ಟು ದ್ಯಾಟ್. ಸ್ಕೀಮಾಸ್ ಅಲ್ಲಿ ನೀವು ನಿಮ್ಮ ಡೇಟಾಬೇಸ್ ಅನ್ನು ಸ್ಟೋರ್ ಮಾಡಿ ಇಡ್ತೀರಿ. ಓಕೆ, ಸೊ ಈಗಿರುವ ಫಸ್ಟ್ ಕ್ವೆಶ್ಚನ್ ಏನಂತ ಹೇಳಿದ್ರೆ ನಾವೀಗ ನಮ್ಮದೇ ಆಗಿರುವಂತಹ ಒಂದು ಡೇಟಾಬೇಸ್ ಅನ್ನು ಕ್ರಿಯೇಟ್ ಮಾಡಬೇಕು. ಸೊ ನಮ್ಮದೇ ಆಗಿರುವಂತಹ ಡೇಟಾಬೇಸ್ ಅನ್ನು ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ನಾವು ಯಾಕೆ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕು? ಅಸ್ಯೂಮ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ಕಂಪನಿ. ನಾವು ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಓಕೆ, ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ಕಂಪನಿ. ಸೊ ಆ ಕಂಪನಿಯನ್ನು ಸ್ಟಾರ್ಟ್ ಮಾಡುವಾಗ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ಕ್ಲೋತ್ ಸ್ಟೋರ್. ಒಂದು ಕ್ಲೋತ್ ಸ್ಟೋರ್ ಅನ್ನು ನಾವು ಸ್ಟಾರ್ಟ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಟೆಕ್ಸ್ಟೈಲ್ ಸ್ಟೋರ್ಸ್ ಅಂತ ಹೇಳ್ಬೋದು, ಸಮಥಿಂಗ್ ರಿಲೇಟೆಡ್ ಟು ಕ್ಲೋತ್ಸ್. ಕ್ಲೋತ್ ಸ್ಟೋರ್ ಅನ್ನು ಸ್ಟಾರ್ಟ್ ಮಾಡಿದ ನಂತರ ನಾವು ನಮ್ಮ ಎಲ್ಲ ಕ್ಲೋತ್ಗಳ ಬಗ್ಗೆ ಇರುವ ಇನ್ಫಾರ್ಮೇಶನ್ ಅನ್ನು ಎಲ್ಲಿಯಾದ್ರೂ ಸ್ಟೋರ್ ಮಾಡಿ ಇಡಬೇಕು. ಫಾರ್ ಎಕ್ಸಾಂಪಲ್, ಹೊರಗಿಂದ ಬರುವಂತಹ ಸ್ಟೋರ್ ಅನ್ನು ನಾವು ನಮ್ಮ ಶಾಪ್ ಅಲ್ಲಿ ಸ್ಟೋರ್ ಮಾಡ್ತೇವೆ, ಶಾಪ್ ಇಂದ ಸೆಲ್ ಮಾಡ್ತೇವೆ. ಸೊ ಈ ಬರುವಂತಹ ಕ್ಲೋತ್ ಅನ್ನು ನಾವು ಅದರ ಡೀಟೇಲ್ಸ್ ಅನ್ನು ಎಲ್ಲಿಯಾದ್ರೂ ಸ್ಟೋರ್ ಮಾಡಬೇಕು. ಸೊ ಫಾರ್ ದ್ಯಾಟ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ಡೇಟಾಬೇಸ್. ನಾವು ಒಂದು ಡೇಟಾಬೇಸ್ ಅನ್ನು ಸ್ಟಾರ್ಟ್ ಮಾಡ್ತೇವೆ. ಸೊ ಆ ಡೇಟಾಬೇಸ್ ಅಲ್ಲಿ ನಾವು ನಮ್ಮ ಶಾಪಿಗೆ ಬರುವಂತಹ ಎಲ್ಲ ಕ್ಲೋತ್ಸ್ ಇದು ಡೀಟೇಲ್ಸ್ ಅನ್ನು ನಾವು ಆ ಡೇಟಾಬೇಸ್ ಅಲ್ಲಿ ಸ್ಟೋರ್ ಮಾಡ್ತೇವೆ. ಸೊ ಡೇಟಾಬೇಸ್ ಅಲ್ಲಿ ಸ್ಟೋರ್ ಮಾಡುವಾಗ ಮೊದಲಾಗಿ ನಾನು ಆಗ ನಮ್ಮ ಇಂಟ್ರೊಡಕ್ಟರಿ ವಿಡಿಯೋದಲ್ಲಿ ಹೇಳಿದ ಹಾಗೆ, ಸೊ ಡೇಟಾಬೇಸ್ ಅಂದ್ರೆ ಇಟ್ಸ್ ಜಸ್ಟ್ ಅ ಪ್ಲೇಸ್ ವೇರ್ ಯು ಕ್ಯಾನ್ ಸ್ಟೋರ್ ಡೇಟಾ. ಹೇಗೆ ಡೇಟಾವನ್ನು ಸ್ಟೋರ್ ಮಾಡಬಹುದು ಅಂತ ನಾವು ಇನ್ನೂ ಕಲ್ತಿಲ್ಲ, ನಾವು ಅದು ಕಲಿಯೋಣ. ಸೊ ಅದಕ್ಕಿಂತಲೂ ಮುಂಚೆ ವಿ ಆರ್ ಜಸ್ಟ್ ಟ್ರೈ ಟು ಕ್ರಿಯೇಟ್ ಅ ಡೇಟಾಬೇಸ್. ಒಂದು ಚಿಕ್ಕ ಡೇಟಾಬೇಸ್ ಅನ್ನು ಕ್ರಿಯೇಟ್ ಮಾಡಿ ಇಡೋಣ. ಯಾಕೆ? ನಾವು ನಮ್ಮ ಕ್ಲೋತ್ ಇದ್ದು ಡೀಟೇಲ್ಸ್ ಅನ್ನು ಅದರಲ್ಲಿ ಸ್ಟೋರ್ ಮಾಡಲಿಕ್ಕೆ. ಹೇಗೆ ಸ್ಟೋರ್ ಮಾಡೋದು, ಯಾವ ರೀತಿಯಲ್ಲಿ ಸ್ಟೋರ್ ಮಾಡಬಹುದು ಎಲ್ಲವನ್ನು ನಾವು ನೋಡೋಣ. ಸೊ ಮೊದಲಾಗಿ ನಾವು ಡೇಟಾಬೇಸ್ ಒಂದು ಕ್ರಿಯೇಟ್ ಮಾಡಿ ಇಡುವ. ಫಾರ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ವಿಲ್ ಜಸ್ಟ್ ಕ್ರಿಯೇಟ್ ಅ ಡೇಟಾಬೇಸ್ ಅಂಡ್ ಮೇಕ್ ಇಟ್ ರೆಡಿ. ಅದಕ್ಕಿಂತಲೂ ಮುಂಚೆ ವಿ ಹ್ಯಾವ್ ಸಮಥಿಂಗ್ ವಿ ವಾಂಟ್ ಟು ಸಿ ಯಾವುದೆಲ್ಲ ಡೇಟಾಬೇಸ್ ನಮ್ಮ ಆಲ್ರೆಡಿ ಈ ಸರ್ವರ್ ಅಲ್ಲಿ ಇದೆ. ಡೇಟಾಬೇಸ್ ಸರ್ವರ್ MySQL ಸರ್ವರ್ ಅಲ್ಲಿ ಯಾವುದೆಲ್ಲ ಡೇಟಾಬೇಸ್ ಇದೆ ಅಂತ ನೋಡ್ಲಿಕ್ಕೆ ವಿ ಹ್ಯಾವ್ ಅ ಕಮಾಂಡ್ ಕಾಲ್ಡ್ ಆಸ್, ಗೈಸ್ ಇದು ನಿಮ್ಮ ಫಸ್ಟ್ ಕಮಾಂಡ್, ಶೋ SHOW ಶೋ ಡೇಟಾ
databases semicolon. So show databases semicolon. ಇದನ್ನು ಬರೆದು ಇಲ್ಲಿ ಒಂದು ಯೆಲ್ಲೋ ಕಲರ್ ಅಥವಾ ಗೋಲ್ಡನ್ ಕಲರ್ ಥಂಡರ್ ಸಿಂಬಲ್ ಕಾಣುತ್ತೆ ನಿಮಗೆ. ಓಕೆ, ಈ ಥಂಡರ್ ಸಿಂಬಲ್ ಅನ್ನು ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ದ ಲಿಸ್ಟ್ ಆಫ್ ಡೇಟಾಬೇಸಸ್. ಇದರಲ್ಲಿ ಇನ್ಫಾರ್ಮೇಶನ್ ಸ್ಕೀಮಾ ಮತ್ತು ಪರ್ಫಾರ್ಮೆನ್ಸ್ ಸ್ಕೀಮಾ ಅನ್ನು ಮರ್ತು ಬಿಡಿ. ಇನ್ಫಾರ್ಮೇಶನ್ ಹಾಗೂ ಪರ್ಫಾರ್ಮೆನ್ಸ್ ಸ್ಕೀಮಾ ಏನು ಅಂತ ಹೇಳಿದ್ರೆ ದಟ್ ವಿಲ್ ಬೈ ಡಿಫಾಲ್ಟ್ ಆಗಿ ಬರುವಂತದ್ದು. SYS ಬೈ ಡಿಫಾಲ್ಟ್ ಆಗಿ, MySQL ಬೈ ಡಿಫಾಲ್ಟ್ ಆಗಿ ಬರುವಂತದ್ದು. ಈ ವರ್ಲ್ಡ್ ಮತ್ತೆ ಎಂಪ್ಲಾಯ್ DB ನಿಮ್ಮ ಹತ್ರ ಇರ್ಲಿಕ್ಕೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ನಾನು ಕ್ರಿಯೇಟ್ ಮಾಡಿದಂತಹ ಡೇಟಾಬೇಸ್. ಓಕೆ, ಸೊ ಈ ಪರ್ಟಿಕ್ಯುಲರ್ ಡೇಟಾಬೇಸ್ ಅನ್ನು ಶೋ ಡೇಟಾಬೇಸ್ ಅಂತ ಕೊಡುವಾಗ ನಿಮಗೆ ಬರುತ್ತೆ. ಕೆಳಗೆ ನೋಡಿದ್ರೆ ಯು ಹ್ಯಾವ್ ಅ ಗ್ರೀನ್ ಟಿಕ್ ಮಾರ್ಕ್ ಹಿಯರ್. ಸೊ ಗ್ರೀನ್ ಟಿಕ್ ಮಾರ್ಕ್ ಹೇಳಿದ್ರೆ ಎಸ್, ನೀವೇನು ಕ್ವೆರಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀರಿ ಅದು ವರ್ಕ್ ಆಗಿದೆ ಎಂಬುದಾಗಿ ಬರುತ್ತೆ. ಸೊ ಶೋ ಡೇಟಾಬೇಸಸ್ ನಿಮ್ಮ ಟೈಮ್ ಬರುತ್ತೆ ಹಾಗೂ 6 rows ರಿಟರ್ನ್ ಒಂದು ಮೆಸೇಜ್ ಬರುತ್ತೆ. ಸೊ 6 rows 1 2 3 4 5 6. ಈ ರೋಸ್ ಅಂದ್ರೆ ಏನು ಎಂಬುದಾಗಿ ಕೂಡ ನಾವು ನೋಡೋಣ. ಅದೇ ತರ ಈ ಶೋ ಡೇಟಾಬೇಸ್ ಅನ್ನು ಸ್ಮಾಲ್ ಲೆಟರ್ ಅಲ್ಲಿ ಬರಿಬಹುದಾ ಎಂಬುದಾಗಿ ನೋಡೋಣ. ಸೊ ಶೋ ಡೇಟಾಬೇಸಸ್, ಸೊ ಹಿಟ್ ಅಗೇನ್, ಅದು ವರ್ಕ್ ಆಗುತ್ತೆ. ಶೋ ಡೇಟಾಬೇಸ್ ಕೂಡ ವರ್ಕ್ ಆಗುತ್ತೆ, ನಂಗೆ ಅದೇ ಇನ್ಫಾರ್ಮೇಶನ್ ಬರುತ್ತೆ. ಸೊ ನಿಮಗೆ ಕ್ಯಾಪ್ಸ್ ಅಲ್ಲೂ ಬರಿಬಹುದು, ಸ್ಮಾಲ್ ಲೆಟರ್ಸ್ ಅಲ್ಲಿ ಕೂಡ ಕ್ವೆರಿ ಅನ್ನು ಬರಿಬಹುದು, ಏನೂ ತೊಂದರೆ ಆಗುದಿಲ್ಲ. ಈಗ ನಾನು ಇಲ್ಲಿ ಸೆಮಿಕೋಲನ್ ತೆಗೆದ್ರೆ, ಇಫ್ ಐ ಟೇಕ್ ದ ಸೆಮಿಕೋಲನ್ ಏನಾಗುತ್ತೆ ಅಂತ ನೋಡೋಣ. ಕ್ಲಿಕ್ ಎಂಟರ್, ನೋಡಿ ಸೆಮಿಕೋಲನ್ ಬರೆಯದ ತನಕ ಈ ಪರ್ಟಿಕ್ಯುಲರ್ ಕ್ವೆರಿ ಅಥವಾ ಈ ಪರ್ಟಿಕ್ಯುಲರ್ ಕಮಾಂಡ್ ಎಕ್ಸಿಕ್ಯೂಟ್ ಆಗುವುದಿಲ್ಲ. ಸೊ ಅನ್ಲೆಸ್ ಅಂಡ್ ಅಂಟಿಲ್ ಯು ರೈಟ್ ಅ ಸೆಮಿಕೋಲನ್ ಮಾತ್ರ ಇದು ಎಕ್ಸಿಕ್ಯೂಟ್ ಆಗುವಂಥದ್ದು. ಓಕೆ, ಸೊ ಇಟ್ ವರ್ಕ್ಡ್. ಸೊ ನಾವೀಗ ಡೇಟಾಬೇಸಸ್ ಬದಲು ಡೇಟಾಬೇಸ್ ಬರೆದ್ರೆ, ಡೇಟಾಬೇಸಸ್ ಬದಲು ಡೇಟಾಬೇಸ್ ಬರೆದ್ರು ಎಂಟರ್ ಕೊಟ್ರೆ ನೋಡಿ ಇಲ್ಲಿ ಆಲ್ರೆಡಿ ನಿಮಗೆ ಎಕ್ಸ್ ಮಾರ್ಕ್ ತೋರಿಸ್ತಾ ಇದೆ. ದಟ್ ಮೀನ್ಸ್ ಸಮಥಿಂಗ್ ಈಸ್ ರಾಂಗ್. ಇಲ್ಲಿ ಏನೋ ರಾಂಗ್ ಇದೆ ಅಂತ ತೋರಿಸ್ತಾ ಇದೆ. ಆದ್ರೂ ನಾವು ಕ್ಲಿಕ್ ಮಾಡಿ ನೋಡೋಣ, ಎಂಟರ್, ನೋಡಿ ಯು ವಿಲ್ ಗೆಟ್ ಅನ್ ಎಕ್ಸ್ ಮಾರ್ಕ್ ಟೆಲ್ಲಿಂಗ್ ದಟ್ ದೇರ್ ಈಸ್ ಅನ್ ಎರರ್. ಯು ಹ್ಯಾವ್ ಅನ್ SQL ಎರರ್ ಇನ್ ಯುವರ್ SQL ಸಿಂಟ್ಯಾಕ್ಸ್. ಸಿಂಟ್ಯಾಕ್ಟಿಕಲ್ ಎರರ್ ಬರ್ತಾ ಇದೆ ಅಂತೇಳಿ ಅದು ನಿಮಗೆ ಮೆಸೇಜ್ ತೋರಿಸ್ತಾ ಇದೆ. ಸೊ ಇಟ್ ಶುಡ್ ಬಿ ಡೇಟಾಬೇಸಸ್, ಕ್ಲಿಕ್ ಅಂಡ್ ಎಸ್, ಯು ವಿಲ್ ಗೆಟ್ ದಟ್ ಪರ್ಟಿಕ್ಯುಲರ್ ಡೇಟಾಬೇಸಸ್. ನಿಮ್ಮ ಡೇಟಾಬೇಸ್ ಸರ್ವರ್ ಅಲ್ಲಿ ಎಷ್ಟು ಡೇಟಾಬೇಸ್ ಇದೆ ಅದೆಲ್ಲ ಬರ್ತಿದೆ. ಫೈನ್. ಸೊ ನಮ್ಗೆ ಎಷ್ಟು ಡೇಟಾಬೇಸ್ ಇದೆ ಅಂತ ಗೊತ್ತಾಯ್ತು ನಮ್ಮ ಸರ್ವರ್ ಅಲ್ಲಿ. ಈಗ ನಾವು ನಮ್ಮದೇ ಆಗಿರುವಂತಹ ಸ್ಟಾರ್ಟ್ಅಪ್ ಇದು ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕು. ಸೊ ಫಾರ್ ದ್ಯಾಟ್ ಐ ಆಲ್ವೇಸ್ ಯೂಸ್ ಕ್ಯಾಪ್ಸ್ ಲೆಟರ್. ಸೊ ಕ್ರಿಯೇಟ್ ನಾವು ಹೊಸ ಡೇಟಾಬೇಸ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೇವೆ. ಕ್ರಿಯೇಟ್ ಡೇಟಾಬೇಸ್ ಕ್ಲೋತ್ ಅಂಡರ್ಸ್ಕೋರ್ ಸ್ಟೋರ್. ಸೊ ಕ್ರಿಯೇಟ್ ಡೇಟಾಬೇಸ್ ಕ್ಲೋತ್ ಅಂಡರ್ಸ್ಕೋರ್ ಸ್ಟೋರ್ ಎಂಬುದು, ಈ ಕ್ಲೋತ್ ಅಂಡರ್ಸ್ಕೋರ್ ಸ್ಟೋರ್ ಎಂಬುದು ನನ್ನ ಹೊಸತು ಡೇಟಾಬೇಸ್. ಈಗ ನಾನು ಇದನ್ನು ಕ್ಲಿಕ್ ಮಾಡಿದ್ರೆ ವಾಟ್ ವಿಲ್ ಗೆಟ್? ಯು ವಿಲ್ ಗೆಟ್ an error telling you have an error in your SQL syntax, the manual that corresponds. So it's telling that ನಮಗೆ ಒಂದು ಎರರ್ ಇದೆ ಎಂಬುದಾಗಿ ಅದು ಹೇಳ್ತಾ ಇದೆ. ಇದನ್ನು ನಾವು ಒಮ್ಮೆ ಕ್ಲಿಯರ್ ಮಾಡಿ ಏನ್ ಎರರ್ ಅಂತ ನೋಡೋಣ. ಓಕೆ, ಸೊ ಇಲ್ಲಿ ಏನ್ ಎರರ್ ಇದೆ ಅಂತ ಹೇಳಿದ್ರೆ ಯು ಹ್ಯಾವ್ ಕ್ರಿಯೇಟ್ ಅ ಡೇಟಾಬೇಸ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೀರಿ, ಕ್ಲೋತ್ ಸ್ಟೋರ್. ಓಕೆ, ಸೊ ಇಲ್ಲಿ ನಾವು ಕ್ರಿಯೇಟ್ ಡೇಟಾಬೇಸ್ ಬದಲು ಕ್ರಿಯೇಟ್ ಡೇಟಾಬೇಸಸ್ ಅಂತ ಕೊಟ್ಟು ನೋಡೋಣ ಏನ್ ಬರುತ್ತೆ ಅಂತ. ಜಸ್ಟ್ ಟ್ರೈ ಇಟ್ ಔಟ್. ಸ್ಟಿಲ್ ಯು ಗೆಟ್ ಅನ್ ಎರರ್. ಸಿಂಟ್ಯಾಕ್ಸ್ ಅಲ್ಲಿ ಎರರ್ ಇದೆ ಅಂತ ತೋರಿಸ್ತದೆ. ಇದನ್ನು ನಾವು ತೆಗೆದ್ರೆ ಇಟ್ ಶುಡ್ ವರ್ಕ್ ಆ್ಯಂಡ್ ಇಟ್ ವರ್ಕ್. ಸೊ ಇಲ್ಲಿ ನಾವು ಇದನ್ನು ತೆಗೆಯುವಾಗ ಇದು ವರ್ಕ್ ಆಯಿತು. ಏನು ವರ್ಕ್ ಆಯಿತು ಅಂತ ಹೇಳಿದ್ರೆ ವಿ ಆರ್ ಕ್ರಿಯೇಟಿಂಗ್ ಅ ಡೇಟಾಬೇಸ್ ಕ್ಲೋತ್ ಸ್ಟೋರ್. ಸೊ ಹೊಸದಾಗಿರುವಂಥ ಡೇಟಾಬೇಸ್ ನಾವು ಕ್ರಿಯೇಟ್ ಮಾಡಿದ್ವಿ. ಈಗ ಕಮಾಂಡ್ ಅನ್ನು ತೆಗೆದು ಶೋ ಡೇಟಾಬೇಸ್ ಮಾಡಿದ್ರೆ ನಾವು ಆಲ್ರೆಡಿ ನೋಡಿದ್ದೇವೆ. ಶೋ ಡೇಟಾಬೇಸಸ್ ಅಂತ ಮಾಡಿ ಇಲ್ಲಿ ಕ್ಲಿಕ್ ಕೊಟ್ರೆ ನೋಡಿ ನಾವು ಕ್ರಿಯೇಟ್ ಮಾಡಿದಂತಹ ಕ್ಲೋತ್ ಸ್ಟೋರ್ ಡೇಟಾಬೇಸ್ ಇಲ್ಲಿ ಬಂದು ಬೀಳುತ್ತೆ. ನಾವು ಈಗ ಕ್ರಿಯೇಟ್ ಮಾಡಿದಂತಹ ಕ್ಲೋತ್ ಸ್ಟೋರ್ ಡೇಟಾಬೇಸ್ ಈಗ ಕ್ರಿಯೇಟ್ ಆಯಿತು. ನೈಸ್. ಸೊ ಗೈಸ್, ನಾವು ನಮ್ಮ ಫಸ್ಟ್ ಡೇಟಾಬೇಸ್ ಅನ್ನು ಕ್ರಿಯೇಟ್ ಮಾಡಿ ಆಯಿತು. ಈಗ ನನ್ನ ಫ್ರೆಂಡ್ ಬಂದು ಹೇಳ್ತಾನೆ, ಮನಿ ನನಗೆ ಈ ಪರ್ಟಿಕ್ಯುಲರ್ ಹೆಸರು ಇಷ್ಟ ಆಗಲಿಲ್ಲ. ಓಕೆ, ಕ್ಲೋತ್ ಸ್ಟೋರ್ ಎಂಬ ಹೆಸರು ಇಷ್ಟ ಆಗಲಿಲ್ಲ, ನಾವು ಅದನ್ನು ಡ್ರೆಸ್ ಸ್ಟೋರ್ ಎಂಬ ಹೆಸರು ಮಾಡುವ ಅಂತ ಹೇಳ್ತಾರೆ. ಸರಿ, ಐ ಹ್ಯಾವ್ ಟು ಲಿಸನ್ ಟು ಮೈ ಪಾರ್ಟ್ನರ್ ಆರ್ ಮೈ ಫ್ರೆಂಡ್. ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಈ ಕ್ಲೋತ್ ಸ್ಟೋರ್ ಎಂಬ ಹೆಸರನ್ನು ರೀಪ್ಲೇಸ್ ಮಾಡಿ ಅದಕ್ಕೆ ಡ್ರೆಸ್ ಸ್ಟೋರ್ ಎಂಬ ಹೆಸರನ್ನು ಕೊಡ್ತೇನೆ. ಸೊ ಡ್ರೆಸ್ ಸ್ಟೋರ್ ಎಂಬ ಹೆಸರನ್ನು ಕೊಡುವಾಗ ನಾನು ಈ ಡೇಟಾಬೇಸ್ ಇದು ನೇಮನ್ನು ಹಾಗೆ ನನಗೆ ಆಲ್ಟರ್ ಮಾಡಲಿಕ್ಕೆ ಆಗೋದಿಲ್ಲ, ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾನು ಈ ಪರ್ಟಿಕ್ಯುಲರ್ ಡೇಟಾಬೇಸ್ ಅನ್ನು ಡ್ರಾಪ್ ಮಾಡ್ತೇನೆ. ಡ್ರಾಪ್ ಮಾಡಿ ಹೊಸ ಡೇಟಾಬೇಸ್ ಅನ್ನು ಕ್ರಿಯೇಟ್ ಮಾಡ್ತೇನೆ. ಸೊ ಒಂದು ಡೇಟಾಬೇಸ್ ಅನ್ನು ಡ್ರಾಪ್ ಅಥವಾ ಡಿಲೀಟ್ ಮಾಡಲಿಕ್ಕೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಡ್ರಾಪ್.
database, drop database and database name, cloth store, semicolon, and execute. Okay, so database ಏನಾಯ್ತು, ಡ್ರಾಪ್ ಡೇಟಾಬೇಸ್ ಕ್ಲೋತ್ ಸ್ಟೋರ್ ಎಂಬ ಡೇಟಾಬೇಸ್ ಡ್ರಾಪ್ ಆಯಿತು. ಓಕೆ, ಈಗ ನಾವು ಶೋ ಡಿ ಬಿ ಅಂತ ಕೊಟ್ಟರೆ, ಶೋ ಡೇಟಾಬೇಸಸ್ ಕೊಟ್ಟರೆ ಸೆಮಿಕೋಲನ್ ಆ್ಯಂಡ್ ಕ್ಲಿಕ್ ಆನ್ ದಿಸ್, ನೋಡಿ ನನಗೆ ನಾನಾಗ ಕ್ರಿಯೇಟ್ ಮಾಡಿದ ಡೇಟಾಬೇಸ್ ಹೋಯಿತು. ಸೊ ಗೈಸ್, ಈಗ ನಿಮಗೆ ಒಂದು ಟಾಸ್ಕ್ ಏನಂತ ಹೇಳಿದ್ರೆ, ಯು ಹ್ಯಾವ್ ಟು ಕ್ರಿಯೇಟ್ ಅ ನ್ಯೂ ಡೇಟಾಬೇಸ್ ಕಾಲ್ಡ್ ಅಸ್ ಡ್ರೆಸ್ ಸ್ಟೋರ್. ಕ್ಲೋತ್ ಸ್ಟೋರ್ ಇದ್ದದ್ದು ಡ್ರೆಸ್ ಸ್ಟೋರ್ ಮಾಡಿ ಯು ಹ್ಯಾವ್ ಟು ಅಪ್ಡೇಟ್. ಸೊ ಕ್ರಿಯೇಟ್ database dress underscore store. So dress underscore store ಮಾಡಿದೆ, ಸೇವ್ ಮಾಡಿದೆ, and I get dress underscore store. ಈಗ show dbs ಮಾಡಿದ್ರೆ show databases enter, and ನೋಡಿ ನಮಗೆ ನಮ್ಮ ಡ್ರೆಸ್ ಸ್ಟೋರ್ ಎಂಬ ಡೇಟಾಬೇಸ್ ಇಲ್ಲಿ ಕ್ರಿಯೇಟ್ ಆಯಿತು. ಸೊ that's it guys. So that's it for this particular video. ನಾವು ಈ ವಿಡಿಯೋದಲ್ಲಿ ನಮ್ಮ ಹೊಸ ಸ್ಟಾರ್ಟಪ್ಗೆ ನಾವು ಹೊಸ ಡೇಟಾಬೇಸ್ ಅನ್ನು ಕ್ರಿಯೇಟ್ ಮಾಡಿದ್ದೇವೆ, ವೇರ್ ವಿ ಕ್ಯಾನ್ ಸ್ಟೋರ್ ಡೇಟಾ ಆಫ್ ಅವರ್ ಕ್ಲೋತ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಡೇಟಾಬೇಸ್ಗಳ ಬಗ್ಗೆ ಕಲಿಯೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.